ಹಿಂಜರಿಯುವುದಿಲ್ಲ. ಈಗಲೂ ಆ ಧೈರ್ಯ ಇದೆ, ಇಚ್ಛಾಶಕ್ತಿ ಇದೆ. ನಾವು ಚುನಾವಣೆ ಮಾಡ್ಬೋದು ಅಂತೇಳಿ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿದೆ. ಆದ್ದರಿಂದ ಇಲ್ಲಿ ಮತ್ತು ಈ ಮುಖ್ಯವಾಗಿ ಈ ಕ್ಷೇತ್ರಕ್ಕೆ ಸರ್ವ್ ಮಾಡಬೇಕು. ಇನ್ನೂ ನಾನು ಜನರೇ ಮಾಡಬೇಕು. ಮತ್ತು ನಮ್ಮ ಅನೇಕ ನಾಯಕರು ನಮಗಾಗಿ ದುಡಿದವರಿದ್ದಾರೆ. ಅವರಿಗೆ ಕೂಡ ನಾನು ಏನು ಆಗದಿದ್ದರೆ MP ಆಗದಿದ್ದರೆ ನನ್ನ ಮಾತಿಗೆ ಯಾರೂ ಬೆಲೆ ಕೊಡೋದಿಲ್ಲ. ರಾಜ್ಯ ಮಟ್ಟದಲ್ಲಿ ಬೆಲೆ ಕೊಡೋದಿಲ್ಲ, ರಾಷ್ಟ್ರ ಮಟ್ಟದಲ್ಲಿ ಕೂಡ ಬೆಲೆ ಕೊಡೋದಿಲ್ಲ. ಆದ್ದರಿಂದ ಇಡೀ ವ್ಯವಸ್ಥೆಗೆ ಒಂದು ಪ್ರಭಾವ ಬೀಳಬೇಕಾದ್ರೆ ನಾನು MP ಆಗಬೇಕು ಅಂತೇಳಿ, ಇದು ಬರೀ ಒಂದು ಸ್ವಾರ್ಥಕ್ಕಾಗಿ ಅಲ್ಲ ಅಂತೇಳಿ ನಾನು MP ಆಗಿ ನಾನು ಮಿನಿಸ್ಟ್ರಿ ಆಗಿದ್ದೆ. 6 ಪೋರ್ಟ್ಫೋಲಿಯೋ ನಿರ್ವಹಿಸಿದ್ದೆ ಡಿಲ್ಲಿಯಲ್ಲಿ. ಇಲ್ಲಿ ಮುಖ್ಯಮಂತ್ರಿಯೂ ಆಗಿದ್ದೇನೆ. ಅಲ್ಲಿ ಕೂಡ ಸ್ಟ್ಯಾಂಡಿಂಗ್ ಕಮಿಟಿ ಆಫ್ ಫೈನಾನ್ಸ್ 2014-19 ಇದ್ದು ಒಂದು ಅತ್ಯುತ್ತಮ ವರದಿಗಳನ್ನು ಕೂಡ ಕೊಟ್ಟಿದ್ದೇನೆ. ನಾನು ಆ ಸೇವೆಯೆಲ್ಲ ನಾನು ಮಾಡಿದ್ದೇನೆ. ಮತ್ತು ನಾನು ಸೋತ ಮೇಲೆ ಕೂಡ ಇಲ್ಲಿ ನಾನು ಮನೆಯಲ್ಲಿ ಕೂತ್ಕೊಳ್ಳಿಲ್ಲ. ನಿಷ್ಠೆಯಿಂದ ನಮ್ಮ ವರ್ಕರ್ಸ್ ಯಾರು ಬರ್ತಾರೆ ಅವರ ಆಫೀಸ್ ಅಲ್ಲ, ಮನೆ ಅಲ್ಲಿ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಈ ಆಫೀಸ್ ಮುಖಾಂತರ ಮತ್ತು ಇದೇ ಪ್ರಕಾರ ನಮ್ಮ ಇಲ್ಲಿ ಎಲ್ಲ ಗ್ರಾಮಗಳಿಗೆ ಹೋಗಿ ಅವರ ಸುಖದಲ್ಲಿ ಕಷ್ಟದಲ್ಲಿ ಅವರ ಜೊತೆಯಲ್ಲಿ ಮದುವೆಯಲ್ಲಿ ಮರಣದಲ್ಲಿ ಎಲ್ಲ ಭಾಗವಹಿಸಿ ನಾನು ಭಾಳ ಸಕ್ರಿಯವಾಗಿ ಪ್ರಾಮಾಣಿಕ ಕೆಲಸ ಮಾಡ್ತಾಯಿದ್ದೇನೆ. ಮುಂದೆ ಕೂಡ ಕೆಲಸ ಮಾಡತಕ್ಕಂಥ ಶಕ್ತಿಯೂ ಇದೆ, ಇಚ್ಛೆಯೂ ಇದೆ, ಆ ಧೈರ್ಯವೂ ಇದೆ. ಯಾಕಂತ ಹೇಳಿದರೆ ಈ 5 ವರ್ಷ ಕಾಲ ಒಂದು ಏನಾಯಿತು, ಯಾವುದೂ ಆಗಲಿಲ್ಲ ಕೆಲಸ ಅಲ್ವಾ. ಎತ್ತಿನಹೊಳೆ ಕಂಪ್ಲೀಟ್ ಆಗಬೇಕಿತ್ತು, ರಾಜ್ಯ ಸರ್ಕಾರ ಅವ್ರದ್ದು ಇತ್ತು. ಮತ್ತು MP ಗಳು ಅಷ್ಟು ಪಾಪ ಆರೋಗ್ಯ ಅವರೆಲ್ಲ ಸರಿ ಇರಲಿಲ್ಲ, ಅವರಿಗೆ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ಇಲ್ಲದಿದ್ದರೆ ಈಗಾಗಲೇ ಅನುಷ್ಠಾನ ಆಗಬೇಕಿತ್ತು ಎತ್ತಿನಹೊಳೆ. ಮತ್ತು ವೃಷಭಾವತಿ ವ್ಯಾಲಿ ಅಂತೇಳಿ ಆ ಭಾಗದಲ್ಲಿ ಇಲ್ಲಿ ನೆಲಮಂಗಲ, ದೊಡ್ಡಬಳ್ಳಾಪುರ, ಅಲ್ಲಿ ಕೆಲವು ದೇವನಹಳ್ಳಿ ಈ ಭಾಗಗಳಿಗೆ ನೀರು ಹೋಗಬೇಕಿತ್ತು, ಶುದ್ಧೀಕರಣವಾದಂಥ ನೀರು. ಅದು ಆಗಲೇ ನಾನು ಅಪ್ರೂವಲ್ ಮಾಡಿದ್ದೆ ಆ ಪ್ರಾಜೆಕ್ಟಿಗೆ. ಈಗ ಅಪ್ರೂವಲ್ ಆಗಿ ಹಣ ಕೂಡ ಕೊಟ್ಟಿದ್ದಾರೆ, ಕೆಲಸ ಪ್ರಾರಂಭ ಆಗಿದೆ, ಚಾಲನೆ ಕೊಟ್ಟಿದ್ದಾರೆ. ಮೊನ್ನೆ ನೆಲಮಂಗಲದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಚಾಲನೆ ಕೊಟ್ಟಿದ್ದಾರೆ. ಅದು ಈಗಾಗಲೇ ಆಗಬೇಕಿತ್ತು. HN ವ್ಯಾಲಿ ಮತ್ತು KC ವ್ಯಾಲಿ ಅದು ಕೂಡ ಇದು ನಿಜವಾಗಿ ಎಲ್ಲ ಯೋಜನೆಗಳು ನನ್ನ ಕನಸಿನ ಕೂಸುಗಳು. ಇದು ಎತ್ತಿನಹೊಳೆ ಇರ್ಬೋದು, ಅಥವಾ KC ವ್ಯಾಲಿ ಇರ್ಬೋದು, ಅಥವಾ HN ವ್ಯಾಲಿ ಇರ್ಬೋದು, ಅಥವಾ ವೃಷಭಾವತಿ ವ್ಯಾಲಿ ಇರ್ಬೋದು. ಇದು ನನ್ನ ಕನಸಿನ ಕೂಸುಗಳು. ಇನ್ನೂ ಕೆಲವು ಏನಾಗಿದೆ ಅಂದರೆ ನಾನು ಕಲಾಭವನ ಅದು ಕೂಡ ಈಗಾಗಲೇ ಪೂರ್ತಿ ಆಗಬೇಕಿತ್ತು. ಆಗಲೇ ಹಣ 12 ಕೋಟಿ ರೂಪಾಯಿ ಕೊಡಿಸಿದ್ದೆ ನಾನು, ಅದು ಆಗಲಿಲ್ಲ. ಅದೇ ಪ್ರಕಾರ ಈ ಲೈಬ್ರರಿ ಕೂಡ ಹಳ್ಳಿಗೆ ಇದನ್ನು ಇಂಟರ್ನೆಟ್ ಕನೆಕ್ಷನ್ ಕೊಟ್ಟು ಎಲ್ಲ ಲೈಬ್ರರಿಗಳನ್ನು ಮಾಡಬೇಕು ಅಂತೇಳಿತ್ತು. ಇನ್ನೊಂದು ನಾನು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ವಿಶ್ವೇಶ್ವರಯ್ಯ ಇದು ಟೆಕ್ನಿಕಲ್ ಅಂದರೆ ಅದಕ್ಕೆ ಕೌಶಲ್ಯ ತರಬೇತಿ ಯೂನಿಟ್ ಅಂತೇಳಿ ಅದನ್ನು ಆಗಲೇ ಮಂಜೂರು ಮಾಡಿಕೊಂಡು ಕೆಲಸ ಪ್ರಾರಂಭ ಆಗಿದೆ. ಅದು ಕಂಪ್ಲೀಟ್ ಆಗಲಿಲ್ಲ, ಇನ್ನೂ ಕಂಪ್ಲೀಟ್ ಆಗಬೇಕು. ಅದು ನಾನು MP ಆಗಿದ್ದರೆ ಆ ಎಲ್ಲ ಪ್ರಾಜೆಕ್ಟ್ಗಳು ಕಂಪ್ಲೀಟ್ ಆಗ್ತಾಯಿತ್ತು. ಮತ್ತು 1600 ಕೋಟಿ ರೂಪಾಯಿ ನಾನು ಪೆಟ್ರೋಲಿಯಂ ಮಂತ್ರಿಯಾಗಿ ಸ್ಯಾಂಕ್ಷನ್ ಆದಮೇಲೆ ಇಲ್ಲಿ ಹೊಸಕೋಟೆಯಲ್ಲಿ ದೇವನಗುಂದಿ ಅಲ್ಲ, ಹೊಸಕೋಟೆ ಅಲ್ಲ, ಅದರ ಹತ್ತಿರನೇ ಒಂದು ರಾಜೀವ್ ಗಾಂಧಿ ಪೆಟ್ರೋಲಿಯಂ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಅಂತೇಳಿ ಅದನ್ನು ಸ್ಥಾಪನೆ ಮಾಡಿದ್ವಿ. ಅದು ಬಿಲ್ಡಿಂಗ್ ಎಲ್ಲ ಆಗ್ತಾಯಿದೆ. 1600 ಕೋಟಿ ಆಗಲೇ ಕೊಟ್ಟಿದ್ದೆ ನಾನು, ಆಗ್ತಾಯಿದೆ. ಅದು ಕಂಪ್ಲೀಟಾಗಿ ಈಗ ಅಲ್ಲಿ ಕೆಲಸ ಪ್ರಾರಂಭ ಮಾಡೋಗಿತ್ತು ಕೋರ್ಸಸ್ಸು. ಆದರೆ ಕೋರ್ಸಸ್ಸು ಈಗಾಗಲೇ ಬೇರೆ ಕಡೆ ನಡೀತಾ ಇದೆ ನಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ. ಮತ್ತು ಇದೆಲ್ಲ ಕಂಪ್ಲೀಟ್ ಆಗ್ತಾಯಿದ್ರೆ ಪರಿಸ್ಥಿತಿಯೇ ಬದಲಾವಣೆ ಆಗ್ತದೆ. ನಾನು ಕಂಪ್ಲೀಟ್ ಮಾಡಿದಂಥ ಪ್ರಾಜೆಕ್ಟ್ಗಳು ಕೆಂಪೇಗೌಡ ಹೆಸರು ಇಟ್ಟದ್ದು ನಾನೇ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಅದನ್ನು ಮಾಡಿದ್ದು, ಒಂದು ಕಂಪ್ಲೀಟ್ ಆದಂಥ ಪ್ರಾಜೆಕ್ಟು. ಇನ್ನೂ ಇಲ್ಲಿ ಇದು ಡೀಸೆಲ್ ಪವರ್ ಪ್ಲ್ಯಾಂಟ್ ಇದರಲ್ಲಿ ಯಲಹಂಕದಲ್ಲಿ ಅದನ್ನು ನಾನು ಗ್ಯಾಸ್ ಸುಮಾರು 800 ಕಿಲೋಮೀಟರ್ ದೂರದಿಂದ ದಾಬೋಲ್ನಿಂದ ಗ್ಯಾಸ್ ಕನೆಕ್ಷನ್ ಬೆಂಗಳೂರಿಗೆ ಮತ್ತು ಇದಕ್ಕೆ ಕೊಟ್ಟು ಅದು ಪ್ರಾಜೆಕ್ಟು ಕಂಪ್ಲೀಟ್ ಆಗಿದೆ, ಈಗ ಕಮೆನ್ಸ್ ಆಗಿದೆ ಅದು ಈಗಾಗಲೇ. ಅದೇ ಪ್ರಕಾರ ಕೆಲವು ನಾವು ದೇವನಹಳ್ಳಿಯಲ್ಲಿ ಏರೋಸ್ಪೇಸು ಮಾಡಬೇಕು ಅಂತೇಳಿ ಅದು ಸಾಧಾರಣ ಪ್ರಾಜೆಕ್ಟ್ ಆಗಿದೆ. ಬಾಕಿದೆಲ್ಲ ಪ್ರಾಜೆಕ್ಟು ನಾನು ಹಿಂದೆ ಮುಖ್ಯಮಂತ್ರಿ ಇರುವಾಗ, ಫೈನಾನ್ಷಿಯಲ್ ಇರುವಾಗ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇರುವಾಗ
ಎಲ್ಲ ಆದದ್ದು ಪ್ರಾಜೆಕ್ಟ್ಗಳು. ಇದು ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಎಸ್ಟೇಟು, ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಎಸ್ಟೇಟು, ಇದೆಲ್ಲ ಕೆಲವಾಗಿದೆ. ಅದು ನನ್ನ ಐಡಿಯಾ ಅಂತ ಹೇಳಿದರೆ ಎಲ್ಲ ಕಡೆನೂ ಇಲ್ಲಿ ಆಧಾರದ ಗಡಿಯವರೆಗೂ ಕೂಡ ನಾವು ಇದನ್ನು ವಿಸ್ತರಿಸಬೇಕು, ಕೈಗಾರಿಕೀಕರಣ ವಿಸ್ತರಿಸಬೇಕು. ಇದರಿಂದ ಲಕ್ಷಾಂತರ ಮಂದಿಗೆ ಉದ್ಯೋಗ ಬರ್ತದೆ. ಈ ನೀರು ಬಂದ ಮೇಲೆ ಕೃಷಿಕರದ್ದು ಉತ್ಪನ್ನ ಜಾಸ್ತಿ ಆಗ್ತದೆ. ಅದು ಮುಖ್ಯವಾಗಿ ಹಾರ್ಟಿಕಲ್ಚರ್ ಪ್ರಾಡಕ್ಟ್ಸು ಮತ್ತು ರೇಷ್ಮೆ ಮತ್ತು ಬೇರೆ ಬೇರೆ ಪ್ರಾಡಕ್ಟ್ಗಳು ಜಾಸ್ತಿ ಆದಮೇಲೆ ಇಲ್ಲಿ ಅದಕ್ಕೆ ಜಾಸ್ತಿ ಬೆಲೆ ವ್ಯಾಲ್ಯೂ ಆ್ಯಡ್ ಆಗಬೇಕಾದ್ರೆ ಅದಕ್ಕೆ ಪ್ರೊಸೆಸಿಂಗ್ ಯೂನಿಟ್ಸ್ ಎಲ್ಲ ಮಾಡಬೇಕು. ಅದು ಆಗಬೇಕು. ಅದು ಈಗ ಬಹುಶಃ ನಾನು ಇನ್ನೊಂದು 5 ವರ್ಷ ಸಿಕ್ಕಿದ್ರೆ 2019 ಬೈ ನಾವು ಇದೆಲ್ಲ ಪ್ರಾಜೆಕ್ಟ್ಗಳು ಕಂಪ್ಲೀಟ್ ಆಗಿರೋದು. ಉದ್ಯೋಗ ನಿರ್ಮಾಣ ಮಾಡತಕ್ಕಂಥ ಕೆಲಸಗಳು ಇನ್ನೂ ಆಗಬೇಕು. ಮತ್ತು ಮತ್ತೊಂದು ಮಾಸ್ಟರ್ ಟ್ರೈನಿಂಗ್ ಸೆಂಟರ್ ಮಾಡಿದ್ವಿ, ಕ್ರಾಫ್ಟ್ಸ್ಮನ್. ಅದು ಈಗಾಗಲೇ ಕೋರ್ಸಸ್ ಕಮೆನ್ಸ್ ಆಗಿದೆ. ಆದ್ದರಿಂದ ಇದೆಲ್ಲ ದೃಷ್ಟಿಯಿಂದ ಇನ್ನೂ ಭಾಳ ಕೆಲಸ ಆಗಬೇಕಾಗಿದೆ. ಈ ರಸ್ತೆ ನೋಡಿ, ದಾಬಸ್ಪೇಟೆ, ಹೊಸಕೋಟೆ ಮತ್ತು ಇದು ಚೆನ್ನೈ ಎಕ್ಸ್ಪ್ರೆಸ್ ಏನಿದೆ ಅದು ನನ್ನ ಕಾಲದಲ್ಲೇ ಸ್ಯಾಂಕ್ಷನ್ ಆಗಿತ್ತು. ಅದು ಸ್ವಲ್ಪ ನಿಧಾನ ಆಯಿತು, ಈಗ ರೆಡಿಯಾಗಿದೆ. ಈಗ ಅದರ ಕ್ರೆಡಿಟ್ BJP ಅವ್ರು ತಗೊಳ್ತಾರೆ, ಅದು ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಾವು ಕೆಲವು ಕಮೆಂಟ್ಸ್ ಸ್ಯಾಂಕ್ಷನ್ ಮಾಡಿದ್ದು ನಾವೇ. ಅನೇಕೊಂದು ರಸ್ತೆ ಆಗಬೇಕಿತ್ತು. ಎಲ್ಲಿ ಯಲಹಂಕದಿಂದ ಇಲ್ಲಿಗೆ ಆರ್ದ್ರ ಗಡಿಗೆ ಸೇರುವಂಥದ್ದು, ಗೌರಿಬಿದೂರು ಆದಮೇಲೆ ಏನದು ಊರು ಹಿಂದೂಪುರ ಮತ್ತು ಹೌದು, ಅದು ಸೇರಬೇಕಿತ್ತು. ಆದರೆ ಅದು ಏನಾಯಿತು ಅಂತ ಹೇಳಿದರೆ ಅದು ಭಾಳ ಜಾಸ್ತಿ ಆಯಿತು ನಿಮ್ಮ ಕ್ಷೇತ್ರದಲ್ಲಿ ಅಂತೇಳಿ ಆಮೇಲೆ ಬಂದ ಮಂತ್ರಿಗಳು ಅದನ್ನು ಕಟ್ ಮಾಡಿದರು. ಅದು ಆಗಬೇಕು, ಅದು ನ್ಯಾಷನಲ್ ಹೈವೇ ಆಗಿ ಅದು ಪರಿವರ್ತನೆ ಆಗಲೇಬೇಕಾಗಿದೆ. ಇದೆಲ್ಲ ಕೆಲವು ವಿಷಯ ಹೇಳಿದ್ದೀನಿ. ಮತ್ತು ನೀವು ಕೇಳಿದಾಗ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಹೇಳಿದ್ರು ಅದು ಹೇಳಿಕೆ ಭಾಳ ಒಳ್ಳೆಯ ಹೇಳಿಕೆ, ನಾನು ಸ್ವಾಗತ ಮಾಡ್ತೇನೆ. ಪ್ರಶ್ನೆ ಅದಲ್ಲ, ಕೊನೆಗೆ ಯಾರು ಟಿಕೆಟ್ ಕೊಡ್ತಾರೆ ಅವರಿಗೆ ಕೆಲಸ ಮಾಡೋದು. ಇದೆಲ್ಲ ಹೊಸ್ತಲ್ಲ, ಅವರಿಗೆ ಈ ಮಾತು ಹೊಸ್ತಾಗಿರ್ಬೋದು. ನಮಗೆ ಎಲ್ಲ 50-55 ವರ್ಷದಿಂದ ನಮಗೆ ಅದು ಅಲ್ವಾ ಮುನಿಯಪ್ಪನವರು ಹೊಸ್ತು. ದೊಡ್ಡ ಯಾರು ಕಾಂಗ್ರೆಸ್ ವರ್ಕರ್ಸ್ ಆಗಿದ್ದರೆ, ಕಾಂಗ್ರೆಸ್ ಲೀಡರ್ಸ್ ಇದ್ದರೆ ಅವರು ಅಂಥ ಸ್ಟೇಟ್ಮೆಂಟ್ ಕೊಡಲೇಬೇಕು. ಏನು ಭಾಳ ಒಂದು ಹೊಸ ವಿಚಾರ ಹೇಳಿದ್ದಾರೆ ಅಂತ ಹೇಳಿದರೆ ನೀವು ಹೇಳಿದರೆ ನಾನು ನಂಬೋದಿಲ್ಲ ಅಲ್ವಾ ಮುನಿಯಪ್ಪನವರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.